ಬೆಂಗಳೂರಿನಲ್ಲಿ ನಿಮ್ಮ ಖಾಲಿ ನಿವೇಶನವಿದೆಯಾ? ಅದನ್ನು ಕಸದ ತೊಟ್ಟಿಯನ್ನಾಗಿ ಮಾಡಿಕೊಂಡಿದ್ದೀರಾ? ನಿಮ್ಮ ಸೈಟ್ ಕ್ಲೀನ್ ಮಾಡದೆ ಹಾಗೇ ಇಟ್ಕೊಂಡಿದ್ದೀರಾ? ಹಾಗಾದರೆ ನೀವು ಈ ಸುದ್ದಿಯನ್ನು ನೋಡಬೇಕು. ಬೆಂಗಳೂರಲ್ಲಿ ನಿಮ್ಮ ಖಾಲಿ ಸೈಟು ನಿವೇಶಿತವಾಗಿದೆಯಾ? ಅದನ್ನು ಕಸದ ತೊಟ್ಟಿಯನ್ನಾಗಿ ನೀವೇನಾದರೂ ಮಾಡ್ಕೊಂಡಿದ್ದೀರಾ ಅಥವಾ ಬೇರೆ ಯಾರಾದರೂ ಮಾಡಿದಾರಾ? ನಿಮ್ಮ ಸೈಟನ್ನು ನೀವು ಇವತ್ತಿನ ತನಕ ಕ್ಲೀನ್ ಮಾಡದೆ ಹಾಗೇ ಏನಾದರೂ ಇಟ್ಕೊಂಡಿದ್ದೀರಾ? ಹಾಗಾದರೆ GBAನಿಂದ ಕಾದಿದೆ ನಿಮಗೆ ದೊಡ್ಡ ಶಾಕ್, ಅತಿ ದೊಡ್ಡ ಶಾಕ್. ಖಾಲಿ ನಿವೇಶನ ಮಾಲೀಕರಿಗೆ GBAಯಿಂದ ಬಿಗ್ ಶಾಕ್ ಅನ್ನುವಂಥದ್ದು ಕಾದಿದೆ. ಆಗಸ್ಟ್ 15ರೊಳಗೆ ನಿವೇಶನ ಕ್ಲೀನ್ ಮಾಡಲೇಬೇಕು. ನೀವು ಕ್ಲೀನ್ ಮಾಡದಿದ್ದರೆ ಪಾಲಿಕೆ ಕ್ಲೀನ್ ಮಾಡುತ್ತೆ, ಪಾಲಿಕೆನೇ ಕ್ಲೀನ್ ಮಾಡುತ್ತೆ. ನಂತರ ಮಾಲೀಕರಿಂದ ಸ್ವಚ್ಛತಾ ವೆಚ್ಚವನ್ನು ವಸೂಲಿ ಮಾಡುತ್ತೆ. ತ್ಯಾಜ್ಯ ಸಾಗಾಣಿಕೆ ವೆಚ್ಚವೂ ಕೂಡ ಮಾಲೀಕರ ಹೆಗಲಿಗೆ ಬೀಳುತ್ತೆ. GBA ಆಯುಕ್ತರಿಂದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಅನ್ನುವಂಥದ್ದು ರವಾನೆ ಆಗಿದೆ. ತೆರಿಗೆ ಬಾಕಿ ಹಣ ಉಳಿಸಿಕೊಂಡ್ರೆ ಕಠಿಣ ವಸೂಲಾತಿ ಕ್ರಮ ಅನ್ನುವಂಥದ್ದಾಗುತ್ತೆ. ಸೊ ಇದೆಲ್ಲ ಯಾಕೆ ರಿಸ್ಕು? ಬೆಂಗಳೂರಲ್ಲಿ ಏನಾದರೂ ನಿಮ್ಮ ಸೈಟ್ಗಳು ಖಾಲಿ ಇದ್ದಿದ್ದರೆ, ಅದನ್ನು ಏನಾದರೂ ಕಸದಿಂದ ನೀವು ತುಂಬಿಸಿದರೆ, ಅದು ಗಲೀಜಾಗಿದ್ದರೆ ಅಥವಾ ಬೆಳೆಯಬಾರದಂತಹ ಪಾರ್ಥೇನಿಯಂಗಳು ಏನಾದರೂ ಅಲ್ಲಿ ಬೆಳೆದಿದ್ದರೆ ದಯವಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಂಡು. ನೀವು ಒಂದು ವೇಳೆ ಅದನ್ನು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ GBA ನಿಮಗೆ ಶಾಕ್ ಕೊಡೋಕ್ಕೆ ಶತಸಿದ್ಧವಾಗಿದೆ. ಅದನ್ನು GBA ಅಧಿಕಾರಿಗಳೇ ಬಂದು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ A to Z ಶುಲ್ಕ ಏನಿರುತ್ತೆ ಆ ಶುಲ್ಕವನ್ನು ತೆಗೆದುಕೊಳ್ತಾರೆ. ಅದಾದ ಮೇಲೆ ಆಗಸ್ಟ್ 15ರೊಳಗೆ ನಿವೇಶನವನ್ನು ನೀವು ಕ್ಲೀನ್ ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಹೊರಡಿಸಿದೆ. ಪಾಲಿಕೆಯವರೇ ಬಂದು ಕ್ಲೀನ್ ಮಾಡಿಬಿಡ್ತಾರೆ ನೀವು ಕ್ಲೀನ್ ಮಾಡಲಿಲ್ಲ ಒಂದು ವೇಳೆ ಅಂತಂದರೆ. ಸ್ವಚ್ಛತಾ ವೆಚ್ಚವನ್ನು ನಾನು ಆಗಲೇ ಹೇಳಿದೆ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅದೆಲ್ಲವನ್ನೂ ಕೂಡ ಮಾಲೀಕರಿಂದ ವಸೂಲಿ ಮಾಡ್ಕೊಳ್ತಾರೆ. ತ್ಯಾಜ್ಯ ಸಾಗಾಣಿಕೆ ವೆಚ್ಚ ಅಂದರೆ ಕಸವನ್ನು ಏನು ಟ್ರಾನ್ಸ್ಪೋರ್ಟ್ ಮಾಡಬೇಕಲ್ಲ ಹೊರಗಡೆ, ಅದರ ವೆಚ್ಚವನ್ನು ಕೂಡ ನಿಮ್ಮ ಹತ್ತಿರದಿಂದನೇ ಪಡೆದುಕೊಳ್ತಾರೆ. ಖಾಲಿ ನಿವೇಶನಗಳಲ್ಲಿ ಕಸ ತ್ಯಾಜ್ಯ ತೆರವಿಗೆ ಸೂಚನೆಯನ್ನು ನೀಡಿದ GBA. 5 ನಿಗದಿತ ಸ್ಥಳಗಳಲ್ಲಿ ತ್ಯಾಜ್ಯ ವಿಲೇವಾರಿ ಅನ್ನುವಂಥದ್ದಾಗುತ್ತೆ. 2030 ನಿವೇಶನಕ್ಕೆ 19,200 ಸಾಗಾಣಿಕೆ ವೆಚ್ಚ ಅನ್ನುವಂಥದ್ದನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. 30-40 ಸೈಟ್ ಇತ್ತಾ 38,400 ರೂಪಾಯಿ ಸಾಗಾಣಿಕೆ ವೆಚ್ಚ. 30-50 ಸೈಟ್ ಇತ್ತು ಅಂತಂದರೆ 48,000 ರೂಪಾಯಿ ಸಾಗಾಣಿಕೆ ವೆಚ್ಚ. 40-60 ಸೈಟ್ ಇತ್ತು ಅಂತಂದರೆ 76,800 ರೂಪಾಯಿ ಸಾಗಾಣಿಕೆ ವೆಚ್ಚವನ್ನು ಫಿಕ್ಸ್ ಮಾಡಿದೆ GBA. 50-80 ಇದ್ದರೆ 1,28,000 ರೂಪಾಯಿ ಇದು ಸಾಗಾಣಿಕೆ ವೆಚ್ಚ. ಹೆಚ್ಚಿನ ವಿಸ್ತರಣಕ್ಕೆ ಅನುಗುಣವಾಗಿ ವೆಚ್ಚವನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇದೆ GBA. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಈಗ GBA ಕಾಲಿಡ್ತಾ ಇದೆ. ಹೀಗಾಗಿ ಮಾಲೀಕರಿಗೆ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ GBA ಖಡಕ್ ವಾರ್ನಿಂಗನ್ನು ಕೊಡ್ತಾ ಇದೆ. ಅವರೇ ಒಂದು ರೇಟನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 20-30ಗಿಷ್ಟು, 30-40ಗಿಷ್ಟು, 30-50ಗಿಷ್ಟು, 60-40ಗಿಷ್ಟು. ಸೈಟ್ ಎಷ್ಟೆಷ್ಟು ದೊಡ್ಡದಾಗ್ತಾ ಹೋಗುತ್ತೋ GBA ಫಿಕ್ಸ್ ಮಾಡಿರುವಂತಹ ರೇಟ್ಗಳು ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾತಕ್ಕೆ ಅಂತಂದರೆ ಸ್ವಚ್ಛಗೊಳಿಸೋದಕ್ಕೆ. ಸ್ವಚ್ಛಗೊಳಿಸಿದ ನಂತರ ಬಂದಂತಹ ತ್ಯಾಜ್ಯವನ್ನು ಸಾಗಾಣಿಕೆ ಮಾಡೋದಕ್ಕೆ, ಅದನ್ನು ಹೊರಗಡೆ ಹಾಕೋದಕ್ಕೆ. ಯಾಕೆ ಸುಮ್ಮನೆ ಲಕ್ಷಾಂತರ ರೂಪಾಯಿ GBA ಕೊಡ್ತೀರಿ? ಅದಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಏನಾದರೂ ಸ್ವಚ್ಛ ಮಾಡಿಸೋಕ್ಕೆ ಚಾನ್ಸ್ ಇದ್ದರೆ ಸ್ವಚ್ಛ ಮಾಡಿಸ್ಬಿಡಿ ಆಗಸ್ಟ್ 15 ಒಳಗಡೆ.